ನಿಮ್ಮ ಮನೆ ವಾತಾವರಣ ನಾವು ಗಮನಿಸಿದ್ವಿ. ನೀವು ಹೆಂಗೆ ಕಳೆದ್ರಿ ನಿದ್ದೆ ಇಲ್ಲದೆ, ಊಟ ಇಲ್ಲದೆ? ಹೇಗೆ ಆ ಮನಸ್ಸು ಹೆಂಗೆ ತಡ್ಕೋತು ಈ ಥರ ಅಟ್ಯಾಕ್ ಆದಾಗ? ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನೀವೇ ಹೆಂಗೆ ತಡ್ಕೊಂಡ್ರಿ? ಆ ಮನಸ್ಸು, ಆ ಸಣ್ಣ ಪುಟ್ಟ ಹೃದಯ ಹೆಂಗೆ ತಡ್ಕೋತು ಅಂತ ಹೇಳಿ. ಏನಿಲ್ಲ ಮಗನೇ, ನಾನು ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿರ್ತೀನಿ ಕಂದ, ತುಂಬ ಸ್ಟ್ರಾಂಗ್ ಆಗಿರ್ತೀನಿ. ನಾನು ತಪ್ಪು ಮಾಡಿದಾಗ ನನಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸಿದ್ರೆ ನಾನು ನಿಜವಾಗ್ಲೂ ಸಾರಿ ಕೇಳ್ಬಿಡ್ತೀನಿ. ಆಮೇಲೆ ಯಾರೇ ಆಗಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಹೋಗಿ ಕಾಲು ಹಿಡ್ಕೊಂಡು ಸಾರಿ ಕೇಳ್ಬಿಡ್ತೀನಿ. ನಾನು ತಪ್ಪು ಮಾಡಿದರೆ ಐಮ್ ರಿಯಲಿ ವೆರಿ ಸಾರಿ ಅಂತ. ನಾನು ತಪ್ಪು ಮಾಡಿಲ್ಲ ಅಂದರೆ ನಾನು ಯಾವಾಗಲೂ ಅಷ್ಟೇ ಇಟ್ಸ್ ಲೈಕ್ ಎ ಫೈಟರ್. ನಾನು ಹೋಗಾಯ ಅಂತೀನಿ. ನಾನು ಯಾರ ಬಗ್ಗೆ ಚಿಂತೆ ಮಾಡಿ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಆ ಟೈಮಲ್ಲಿ ನನಗೆ ಯಾರೂ ಬರಲಿಲ್ಲ. ನಮಗೆ ಇಂಡಸ್ಟ್ರಿ ಹೆಂಗಿದೆ ಅಂತಂದರೆ ಲೆಕ್ಕಕಳಿ ಮಗನೇ, ಒಬ್ಬರು ಆ ಟೈಮಲ್ಲಿ ಯಾರೂ ಬರಲಿಲ್ಲ. ನಮ್ಮ ಯಶೋರ್ ತಾಯಿ ಬಂದರು ಪಾಪ, ನಿಜವಾಗ್ಲೂ ಗ್ರೇಟು. ಒಂಥರ ನನಗೆ ಫೋನ್ ಮಾಡಿ ಅವರು ನನ್ನ ಹತ್ರ ನನಗೆ ಮಾತಾಡಬೇಕು, ಆ ಸಿನಿಮಾದ ಬಗ್ಗೆ, ಆ ಪ್ರೇಮ್ ಬಗ್ಗೆ ಮಾತಾಡಬೇಕು. ನಿಮ್ಮ ಸಿನಿಮಾ, ಹಳೆ ಸಿನಿಮಾ ನೋಡಿ ಅಣ್ಣವರು ಅವರೆಲ್ಲ ಹೊರಗೆ ಬಂದು ಕಣ್ಣೀರು ಹಾಕಿದ, ಅದೆಲ್ಲ ನೆನೆಸ್ಕೊಂಡು ನಾನು ಮಾತಾಡಬೇಕು ತಗೋ ಅಂತ ಹೇಳಿ ನನ್ನ ಹತ್ರನೇ ಅವ್ರು ಮಾತಾಡಿದ್ರು. ನಿಜವಾಗ್ಲೂ ಅವರು ನನ್ನ ತಾಯಿ, ಅವ್ರ ಹೋಟೆಲ್ ಹುಟ್ಟೇ ಇರ್ಬೋದು, ಬಟ್ ತಾಯಿ ಸ್ಥಾನದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ರು. ದಿಸ್ ಥ್ಯಾಂಕ್ಸ್ ಅಮ್ಮಂಗೆ, ಗ್ರೇಟ್, ರಿಯಲಿ ಥ್ಯಾಂಕ್ಸ್ ಅಮ್ಮ. ಆ್ಯಂಡ್ ಒಬ್ಬರು ಆ ಟೈಮಲ್ಲಿ ಯಾರು ಬರಲಿಲ್ಲ. ಹಂಗೆ ಅಂದ್ಬಿಟ್ಟು ನಾನೇನು ಯಾರೋ ಬರಬೇಕಾಗಿತ್ತು, ಯಾರೋ ಸಪೋರ್ಟ್ ಬರಬೇಕಾಗಿತ್ತು. ರಮೇಶ್ ಸರ್ನ ಯಾವುದೋ ಒಂದು ಇಂಟರ್ವ್ಯೂಲ್ ನೋಡಿದೆ, ಚೆನ್ನಾಗಿ ಮಾತಾಡಿದ್ರು ಅವರು. ಇಲ್ಲ ಏನು ಪ್ರೇಮ್ ಮಾತಾಡೋದೇನು ಮಾಡಲಿಲ್ವಲ್ಲ. ಸೊ ಅಕಸ್ಮಾತ್ ಏನಾದರೂ ವರ್ಡ್ಸ್ ಏನೋ ಪ್ರಾಬ್ಲಮ್ ಆಗಿದ್ರೆ ದೆನ್ ಅದನ್ನು ಸಾರಿ ಕೇಳಿದ್ರು ಕೂಡ ಅದು ದೊಡ್ಡ ಇದೊಂದು ರಮೇಶ್ ಸರ್ ಮಾತಾಡಿದ್ರು. ಮೊನ್ನೆ ಯಾವುದೋ ಚಾನಲಲ್ಲಿ ನೋಡಿದೆ, ನಾನು ಇಂಟರ್ವ್ಯೂ ಕೊಟ್ಟಿದ್ದು. ಬಟ್ ನಾನು ಹೇಳೋದು, ಆವಾಗ ಹೇಳ್ತಾರೆ ಇವರೆಲ್ಲ ಒಗ್ಗಟ್ಟು, ಇಂಡಸ್ಟ್ರಿ ನಮ್ಮದು, ನಾವು ಅಂತ. ನಾನು ಅದಕ್ಕೆ ಯಾವಾಗಲೂ ಅಪ್ಪಾಜಿ ಅಮ್ಮ ನೆನೆಸ್ಕೊಂತೀನಿ. ಏನೋ ತೊಂದರೆ ಆದರೆ ಕರೆಯೋರು, ಮಾತಾಡೋರು. ಅಂಬರೀಷ್ ಅಣ್ಣ ಇದ್ದರು, ಏನೋ ತೊಂದರೆ ಆದರೂ ಇಲ್ಲಿಂದ ಅಲ್ಲಿಗೆ ಇದು ಮಾಡೋರು. ಬಟ್ ಇವಾಗೆಲ್ಲ ಅದೆಲ್ಲ ವೇಸ್ಟ್ ಕಂದ. ಇಲ್ಲಿ ನಮಗೆ ನಾವೇ ಹೀರೋಗಳು, ನಮಗೆ ನಾವೇ ಫೈಟ್ರುಗಳು. ನಾವು ಇನ್ನೊಬ್ರನ್ನ ಹಾಳು ಮಾಡಬಾರ್ದು ಮಗನೇ, ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಅಷ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಅವ್ರು ಏನಾರ ಬಡ್ಕಲಿ, ಏನಾರ ಹರ್ಚ್ಕೊಳ್ಳಿ, ಏನಾರ ಕೂಕೊಳ್ಳಿ. ಸೊ ನಿಮಗೆ ದೇವ್ರು ಚೆನ್ನಾಗಿಟ್ಟಿರಲಿ, ಒಳ್ಳೇದಾಗಲಿ ಅಂತ ಮೂವ್ ಮಾಡ್ಬೇಕಂದ.